ನಾನು ರಿಮಾಂಡ್ ಕಾಪಿಯಲ್ಲಿದ್ದ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಹೀಗೆ ಆಗಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲಿ FSL ತಜ್ಞರು ವರದಿ ಕೊಟ್ಟಿದ್ದು ಅದರಲ್ಲಿ ಆರೋಪಿಗಳು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರೋದು ಕಂಡು ಬಂದಿರುತ್ತದೆ ಅಂತೇಳಿ 28 ಆಗಸ್ಟ್ನಲ್ಲಿ ಕೊಟ್ಟಿರತಕ್ಕಂಥ ರಿಮಾಂಡ್ನಲ್ಲಿ ಬರೆದಿರ್ತಕ್ಕಂಥದ್ದು. ಅಂದರೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಆರೋಪಿಗಳು ಅಂತ ಹೇಳಿ ಸಾಕ್ಷಿ ಹೇಳುವಂತಹ ಎವಿಡೆನ್ಸ್ಗಳು FSL ಕಡೆಯಿಂದ ಸಿಕ್ಕಿರಬಹುದು. ಅಂದ್ರೆ ಏನಿರುತ್ತೆ, ಪ್ರಾಮಿನೆಂಟ್ಲಿ ಏನಿರುತ್ತೆ ಅಂತ ಹೇಳಿ? ಯೂಶಲಿ ನೋಡಿ, ಈ ಕ್ರೈಮ್ ಅಂತಲ್ಲ, ಎನಿ ಕ್ರೈಮ್ ಫಾರ್ ದಟ್ ಮ್ಯಾಟರ್, FSL ಏನಂದ್ರೆ ಎವಿಡೆನ್ಸಸ್ ಅಂದ್ರೆ ಇಟ್ ಮೇ ಬಿ ಮೆಟೀರಿಯಲ್ ಎವಿಡೆನ್ಸ್, ಟ್ರೇಸ್ ಎವಿಡೆನ್ಸ್ ಇಲ್ಲ ಬಯಾಲಜಿಕಲ್ ಎವಿಡೆನ್ಸ್ ಅಂತೀವಿ. ಬಯಾಲಜಿಕಲ್ ಎವಿಡೆನ್ಸ್ ಅಂದ್ರೆ ಅದೇ ಏನು, ಸೆಮಿನಲ್ ಸ್ಟೈನ್ ಇರ್ಲಿ, ಬ್ಲಡ್ ಸ್ಟೈನ್ ಇರ್ಲಿ, ಇಲ್ಲ ಸಲೈವರಿ ಸ್ಟೈನ್ಸ್, ಇಲ್ಲ ಏರ್ ಫಾಲಿಕಲ್ಸ್, ಇಲ್ಲ ಫಿಂಗರ್ ಪ್ರಿಂಟ್ಸ್, ಈ ತರವೆಲ್ಲ DNA ಇವೆಲ್ಲ. ಸೊ ಇವೆಲ್ಲ ಎವಿಡೆನ್ಸ್. ಒಂದು FSL ಎವಿಡೆನ್ಸ್ ದ ಉದ್ದೇಶ ಇಷ್ಟೇ, ಟು ಕನೆಕ್ಟ್ ಬಿಟ್ವೀನ್ ದ ಸೋ ಕಾಲ್ಡ್ ಸಸ್ಪೆಕ್ಟ್ ಅಂಡ್ ದ ವಿಕ್ಟಿಮ್, ಅದು ನಂಬರ್ 1. ಅಂಡ್ ಟು ಕನೆಕ್ಟ್ ದ ವಿಕ್ಟಿಮ್ ಮತ್ತೆ ಆ ಕ್ರೈಮ್ ಸೀನ್, ಇಷ್ಟು ಕೊರಾಬರೇಷನ್, ದಟ್ ಇಷ್ಟು ಕನೆಕ್ಟ್ ಮಾಡೋದು FSL ಎವಿಡೆನ್ಸಸ್ ಉದ್ದೇಶ. ಅದರಲ್ಲದೆ ಯಾವ ಒಂದು ಅಪರಾಧ ಇದೆ ಆ ಅಪರಾಧಕ್ಕೆ ಪೂರಕವಾದ ಸೋ ಕಾಲ್ಡ್ ಫೋರೆನ್ಸಿಕ್ ಎವಿಡೆನ್ಸಸ್ ಅದು ಎಸ್ಟಾಬ್ಲಿಷ್ ಆದಲ್ಲಿ then definitely that crime will be proved beyond reasonable doubt. ಅವಾಗ ಸೋ ಕಾಲ್ಡ್ ಈ ಅಫೆನ್ಸ್ ಆಗಿದೆ ಅಂತ ಪ್ರೂವ್ ಮಾಡಿ ಕೊರಾಬರೇಟ್ ಮಾಡ್ಲಿಕ್ಕೆ ದಟ್ ವಿಲ್ ಬಿ ಕನ್ಕ್ಲೂಸಿವ್ ಎವಿಡೆನ್ಸ್ ಆಗ್ತದೆ. ಸರಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವು ಆಪಾದಿತರ ಮೇಲೆ ಏನು ಬ್ಲಡ್ ಸ್ಟೇನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಈಗ ಬ್ಲಡ್ ಸ್ಟೇನ್ಸ್ ಇಫ್ ಇಟ್ ಇಸ್ ವಿಕ್ಟಿಮ್ ಇಂದ ಆರಿಜಿನ್ ಆಗಿದೆ ಬ್ಲಡ್ ಸ್ಟೈನು, ಆ ಜಾಗಕ್ಕೆ ಕನೆಕ್ಟ್ ಆಗಿದೆ ಅಂತ FSL ಎವಿಡೆನ್ಸ್ ಪ್ರೂವ್ ಮಾಡಿದಾಗ ದಟ್ ವಿಲ್ ಬಿ ಅ ವೆರಿ ಗುಡ್ ಎವಿಡೆನ್ಸ್ ಟು ಕನ್ಫರ್ಮ್ ದಟ್ ಈ ಒಂದು ಅಪರಾಧದಲ್ಲಿ ಈ ಸಸ್ಪೆಕ್ಟ್ ಭಾಗಿಯಾಗಿದ್ದಾರೆ ಅಂತ. ದಟ್ಸ್ ಔಟ್ ದ ಇಂಪಾರ್ಟೆನ್ಸ್ ಆಫ್ ಫೋರೆನ್ಸಿಕ್ ಎವಿಡೆನ್ಸಸ್. ಸೊ ಫೋರೆನ್ಸಿಕ್ ಎವಿಡೆನ್ಸ್ ಇಸ್ ಆಲ್ವೇಸ್ ಮೋರ್ ಸೈಂಟಿಫಿಕ್. ಅದೇ ವಿಟ್ನೆಸಸ್ ದೇ ಕ್ಯಾನ್ ಚೇಂಜ್ ಎ ಸ್ಟೇಟ್ಮೆಂಟ್, ಬಟ್ ಫೋರೆನ್ಸಿಕ್ ಎವಿಡೆನ್ಸ್ ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ ಆರ್ ಆಲ್ಟರ್ಡ್ ಅಂಡ್ ದ ಸೈಂಟಿಫಿಕ್ ಎಕ್ಸಾಮಿನೇಷನ್ ಕನ್ಫರ್ಮ್ಸ್ ದ ಪರ್ಟಿಕ್ಯುಲರ್ ಅಫೆನ್ಸ್. ಸರ್, ಈ ಕಾಪಿಯಲ್ಲಿ ಈ ಕೃತ್ಯ ನಡೆದ ಸ್ಥಳ ಅಂದ್ರೆ ಆ ಪಟ್ಟಣಗೆರೆ ಶೆಡ್ನ ಒಳಭಾಗದ ರೂಮ್ ಬಳಿ ಹಾಗೆ ಶೆಡ್ನಲ್ಲಿ ಆರೋಪಿಗಳು ಮೃತನನ್ನ ಹಲ್ಲೆ ಮಾಡಿದ ನಿಖರ ಸ್ಥಳದ ನಕ್ಷೆಯನ್ನ ಕಾರ್ಯಪಾಲಕ ಅಭಿಯಂತರರು ತಯಾರಿಸಿ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ನಕ್ಷೆ ಅದು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗತ್ತಾ? ನಕ್ಷೆಯನ್ನ ತಯಾರಿಸಿ ಕೊಡೋದು ಇದೆಲ್ಲ ನಾಳೆ ದಿನ ಚಾರ್ಜ್ ಶೀಟ್ ಆಗಿ ಅದಾದ ನಂತರ ಕೋರ್ಟ್ ನಲ್ಲಿ ಬಂದ ಸಂದರ್ಭದಲ್ಲಿ ಇವೆಲ್ಲ ಇಂಥ ಚಿಕ್ಕ ಪುಟ್ಟ ಡೀಟೇಲ್ಸ್ ಕೂಡ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿ? ಅಲ್ಲ, ಇಟ್ಸ್ ಅ ವೆರಿ ಗುಡ್ ಕ್ವಶನ್. ನೋಡಿ, ದಿ ಕ್ರೈಮ್ ಸೀನ್ ಎಕ್ಸಾಮಿನೇಷನ್, ಪ್ರೊಸೆಸಿಂಗ್ ಆಫ್ ದ ಕ್ರೈಮ್ ಸೀನ್, ಇದೆಲ್ಲ ಏನಿದೆ ಇದೆಲ್ಲ ದ ಸ್ಟೆಪ್ಸ್ ಆಫ್ ಎಕ್ಸಾಮಿನೇಷನ್ ಆಫ್ ಕ್ರೈಮ್ ಸೀನ್. ಇದರಲ್ಲಿ ಯಾವುದೇ ಲೋಪ ಕೊಂಡು ಬಂದಲ್ಲಿ ಡೆಫಿನೆಟ್ಲಿ ಟು ಕೊರಾಬರೇಟ್ ಫಾರ್ ದಟ್ ಪರ್ಟಿಕ್ಯುಲರ್ ಅಫೆನ್ಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ಎಲ್ಲದಕ್ಕಿಂತ ಈಗ ನೀವು ಹೇಳಿದ್ರಿ ಸ್ಕೆಚಸ್ ಇಸ್ ಅನದರ್ ವೇ ಆಫ್ ಡಾಕ್ಯುಮೆಂಟಿಂಗ್ ದ ಕ್ರೈಮ್ ಸೀನ್. ಈಗ ಇಟ್ ಮೇ ಬಿ ಇನ್ ದ ಫೋಟೋಗ್ರಾಫ್ಸ್ ಇರ್ಬೋದು, ವಿಡಿಯೋಗ್ರಾಫ್ ಇರ್ಬೋದು, ಮತ್ತೆ ಇಲ್ಲ ಒಂದು ಪೇಪರ್ ಹಾಳೆ ಮೇಲೆ ನಾವು ಬಾಡಿ ಡಯಾಗ್ರಾಮ್ ಅಂತ ಏನ್ ತಗೊಳ್ತೇವೆ, ಅದು ಲೊಕೇಶನ್, ಬಾಡಿ ಯಾವ ಡೈರೆಕ್ಷನ್ ಅಲ್ಲಿ ಇತ್ತು, ಕೈ ಯಾವ ಜಾಗದಲ್ಲಿತ್ತು, ಕಾಲ್ ಯಾವ ಇದ್ರಲ್ಲಿತ್ತು, ರಕ್ತ ಕಲೆ ಯಾವ ಜಾಗದಲ್ಲಿತ್ತು, ಅದಕ್ಕೆ ಒಂದು ಈಚ್ ಒನ್ ಶುಡ್ ಬಿ ಗಿವನ್ ಒನ್ ಐಡೆಂಟಿಟಿ ಮಾರ್ಕ್. ಬಾಡಿಗೆ ಒಂದು ಐಡೆಂಟಿಟಿ, ರಕ್ತ ಕಲೆಗೆ ಒಂದು ಐಡೆಂಟಿಟಿ, ಶೂಗೆ ಒಂದು ಐಡೆಂಟಿಟಿ, ಎಲ್ಲೆಲ್ಲಿ ಆ ಸೈನ್ ಕ್ರೈಮ್ ಸೀನ್ ಅಂತ ಯಾವ್ದು ಡಿಕ್ಲೇರ್ ಮಾಡ್ತಾರೆ ಅದರದೆಲ್ಲ ಒಂದೊಂದು ಐಡೆಂಟಿಟಿ ಇತ್ತು. ಆ ಐಡೆಂಟಿಟಿನ ಫೋಟೋಗ್ರಾಫ್ ಮಾಡಿ ಡಿಸ್ಕ್ರೈಬ್ ಮಾಡೋದು, ಇನ್ಕ್ಲೂಡಿಂಗ್ ದ ಬಾಡಿ ಡಿಸ್ಕ್ರೈಬ್ ಮಾಡೋದು, ಇಟ್ ಇಸ್ ಅ ವೆರಿ ಬೇಸಿಕ್ ಸ್ಟೆಪ್ ಆಫ್ ಕ್ರೈಮ್ ಸೀನ್ ಎಕ್ಸಾಮಿನೇಷನ್. ನೋಡಿ, ಒಂದು ಫೋರೆನ್ಸಿಕ್ ಎವಿಡೆನ್ಸ್ ಅಲ್ಲಿ ಬರೀ ಎಕ್ಸಾಮಿನ್ ಮಾಡಿ ರಿಪೋರ್ಟ್ ಪರೀಕ್ಷೆ ಮಾಡೋದು ಒಂದೇ ಅಲ್ಲ. Most important means how the evidence has been collected in the presence of the witnesses, and who is the prosecutory evidence, and who is the witness, and which is the evidence collected, how it has been preserved, how it has been packed, how it has been labeled, and how it is sent to the forensic lab. Nodi, this is all chain of custody is very important. Each and every piece of evidence, idanalli ene lopa bandallo, that particular evidence will be inadmissible in the court of law. ರೈಟ್ ಸರ್, ಮಾತನಾಡಿಸ್ತೀನಿ. ಲೋಹಿತ್ ಸರ್, ನೋಡಿ, ಪ್ರಕರಣದ A1 ಇಂದ A17 ಆರೋಪಿಗಳು ಅಪಹರಣ, ಕೊಲೆ, ಒಳಸಂಚು ಮತ್ತು ಸಾಕ್ಷ್ಯ ನಾಶಪಡಿಸಿದಂತಹ ಗಂಭೀರ ಪ್ರಕರಣಗಳಲ್ಲಿ ನೇರವಾಗಿ ಭಾಗಿಯಾಗಿರೋದು. ಇದುವರೆಗೂ ಸಂಗ್ರಹಿಸಿದ ಪ್ರತ್ಯಕ್ಷ ಸಾಕ್ಷಿದಾರರ ಹೇಳಿಕೆ, ತಾಂತ್ರಿಕ ಭೌತಿಕ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುತ್ತೆ. ಈ ಪ್ರತ್ಯೇಕವಾಗಿ ಇವೆಲ್ಲ ಏನು ಅಂತ ಹೇಳಿ ನಾನು ದಿನೇಶ್ ಸರ್ ಹತ್ರ ಕೇಳ್ತೀನಿ. ಅಂದ್ರೆ ಸಾಕ್ಷಿದಾರರ ಹೇಳಿಕೆ ಏನಿವೆ ಅದು ಗೊತ್ತಾಗುತ್ತೆ, ತಾಂತ್ರಿಕ ಭೌತಿಕ ಸಾಕ್ಷ್ಯಾಧಾರಗಳು ಇದ್ರ ಬಗ್ಗೆ ನಾನು ದಿನೇಶ್ ಸರ್ ಹತ್ರ ಕೇಳ್ತೀನಿ. ಬಟ್ ಇದು ಅಪಹರಣ, ಕೊಲೆ, ಒಳಸಂಚು, ಸಾಕ್ಷಿ ನಾಶಪಡಿಸಿದಂತಹ ಕೃತ್ಯಗಳಲ್ಲಿ ನೇರವಾಗಿ ಭಾಗಿಯಾಗಿರೋದು ಚಾರ್ಜ್ ಶೀಟ್ ನಲ್ಲಿ ಹೆಂಗಿರುತ್ತೆ ಸರ್? ಇದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಅಷ್ಟು ಜನ A1 ಇಂದ A17 ಸ್ಪೆಸಿಫಿಕಲಿ ಅದನ್ನ ಬರೆದಿದ್ದಾರೆ. ಸರಿ, ಇವಾಗ ಏನಾಗುತ್ತೆ ಅಂದ್ರೆ ಅಪಹರಣ ಎಲ್ಲಿಂದ ಆಯ್ತು ಅಂದ್ರೆ
ರೇಣುಕಾಸ್ವಾಮಿ ಅವರು ಮನೆ ಬಿಡ್ತಾರೆ ನೋಡಿ, ಅಲ್ಲಿಂದ ಆಟೋದಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತಾರಲ್ಲ ವಿತೌಟ್ ಇಂಟಿಮೇಷನ್, ನಾನು ಇನ್ನ ಕೊಲೆ ಮಾಡೋಕ್ಕೋಸ್ಕರ ಸಂಚಾಕಿದ್ದೀವಿ ಅಂತೇಳಿ, ಅಲ್ಲಿಂದನೂ ಕೂಡ ಅಪಹರಣ ಅಂತ ತಗೊಂತಾರೆ. ಎರಡನೇದು, ಅವರನ್ನ ಕೊಲೆ ಮಾಡಾದ ಮೇಲೆ ಆ ದಫನ್ ಮಾಡ್ಬೇಕಂದಾಗ ಎತ್ಕೊಂಡು ಹೋಗ್ತಾರೆ ನೋಡಿ, ಕೆಲವು ಚೈನ್ಗಳನ್ನ ಕಿತ್ಕೊಂಡು ಹೋಗುವಂಥದ್ದು, ಎಲ್ಲೋ ಮಾರೋವಂಥದ್ದು, ಮತ್ತೆ ಆ ಕ್ರೈಮ್ ಸೀನ್, ಸರ್ ಇಬ್ರು ಹೇಳ್ತಾರೆ ದಿನೇಶ್ ಅವರು, ಆ ಕ್ರೈಮ್ ಸೀನ್ ಅನ್ನ ಡಿಸ್ಟರ್ಬ್ ಮಾಡ್ತಾರೆ. ಅಂದ್ರೆ ಹಾಗೆ ಬಿಡಲ್ಲ ಬಾಡಿಯನ್ನ, ಆ ಬಾಡಿಯನ್ನ ಬೇರೆ ಕಡೆ ತಗೊಂಡೋಗ್ತಾರೆ, ಎಲ್ಲೋ ದಫನ್ ಮಾಡ್ತಾರೆ, ಏನೇನೋ ಮತ್ತೆ ಎಲ್ಲವನ್ನು ವಾಶ್ ಮಾಡ್ತಾರೆ, ಕಾರ್ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಬ್ಲಡ್ ಸ್ಟೇನ್ಸ್ಗಳನ್ನ ರಿಮೂವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇವೆಲ್ಲವೂ ಕೂಡ ಸಾಕ್ಷಿ ನಾಶ. ಇದರಲ್ಲಿ 17 ಜನನೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೇಳ್ತಾ ಇರೋ ಚಾರ್ಜ್ ಶೀಟ್ ನಲ್ಲಿ ನಿಜವಾಗ್ಲೂ ಆಶ್ಚರ್ಯ. ಆದ್ರೆ 17 ಜನ ಇನ್ವಾಲ್ವ್ ಆಗಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ, ನನ್ನ ಒಂದು ಅನಿಸಿಕೆಯಲ್ಲಿ. 5-6 ಜನ ಮಾತ್ರ ಸಾಕ್ಷಿ ನಾಶದಲ್ಲಿ ಇನ್ವಾಲ್ವ್ ಆಗ್ತಾರೆ. ಈಗ ಚಾರ್ಜ್ ಶೀಟ್ ನಲ್ಲಿ ಆ ರೀತಿ ಬಂದರೂ ಕೂಡ ಅವ್ರ ಮೇಲೆ ಇರೋ ಅಲಿಗೇಷನ್, ಸಾಕ್ಷಿ ನಾಶದ ಅಲಿಗೇಷನ್ ಮೇಲೆ ನೆಗೆಟಿವ್ ಆಗಿ ಬರ್ತಾರೆ. ಅಂದ್ರೆ ನಾನು ಅದನ್ನು ಮಾಡಿಲ್ಲ ಅಂತ ಹೇಳಿ. ಇವೊಂದು ಅವ್ರು ಗಿಲ್ಟಿ ಆದ್ರೆ, ಅಂದ್ರೆ ಅವ್ರು ಶಿಕ್ಷೆ ಆದ್ರೆ, ಈ ಸಾಕ್ಷಿ ನಾಶದ ಪ್ರಕರಣ ಅವ್ರಿಗೆ ಅಫರ್ಮ್ ಆಗಿ ಬರಲ್ಲ, ಬರೀ ಕೊಲೆ ಪ್ರಕರಣ ಮಾತ್ರ ಬರ್ತವೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಇವರೇನೋ ಚಾರ್ಜ್ ಶೀಟ್ ಅಲ್ಲಿ ಬರೆದು ಬಿಟ್ಟಿದ್ದಾರೆ, ಸಾಕ್ಷಿ ನಾಶದಲ್ಲಿ ರಿಮೈಂಡ್ ಅಲ್ಲಿ ಸಾಕ್ಷಿ ನಾಶದಲ್ಲಿ ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಹೌ ಡು ದೇ ಪ್ರೂವ್ ಸಾಕ್ಷಿ ನಾಶವನ್ನ? ಅಂದ್ರೆ ಸಾಕ್ಷಿ ಅಂದ್ರೆ ಎಲ್ಲವೂ ಎವಿಡೆನ್ಸ್ ಯಾವ್ದೂ ಕೂಡ ನಾಶ ಮಾಡಿಲ್ದಿರೋ ಅಂತ ವ್ಯಕ್ತಿ ಯಾರಾದ್ರೂ ಇದಾನ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಸಾಕ್ಷಿ ನಾಶವು ಎಲ್ರಿಗೂ ಬರಲ್ಲ, ಬಟ್ ಕೊಲೆ ಪ್ರಕರಣ ಎಲ್ರಿಗೂ ಬರುತ್ತೆ, ಕಾಮನ್ ಇಂಟೆನ್ಷನ್ ಎಲ್ರಿಗೂ ಇರುತ್ತೆ. ಸೊ ಇದನ್ನ ನಡೆಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಆ ಸಾಕ್ಷಿ ನಾಶದ ಬಗ್ಗೆ ಹಾಕಿರುವಂತ ಕಾಲಮ್ ನ ನಡೆಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ. ಓಕೆ, ಈಗ ಚಾರ್ಜ್ ಶೀಟೇ ಸಬ್ಮಿಟ್ ಆಗಿ ಮತ್ತೆ ಇನ್ನೊಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸ್ಮಿತಾ ಅವರೇ. ನಮ್ಮ ಚರಣ್, ನಮ್ಮ ಸ್ನೇಹಿತರು ಹೇಳ್ದಂಗೆ, ಯಾರು ಆ ಚಿಕ್ಕಣ್ಣ ಅಂತ ವ್ಯಕ್ತಿ ಪೊಲೀಸರೇ ಬಿಟ್ಟಿದ್ದು ಒಳಗಡೆ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಅಧಿಕಾರಿಯೇ ಬೇರೆ, ಜೈಲ್ ಅಧಿಕಾರಿಗಳೇ ಬೇರೆ. ಪೊಲೀಸ್ ಐವೋಗೆ ಏನಾದ್ರೂ ಚಿಕ್ಕಣ್ಣ ಅಂತ ವ್ಯಕ್ತಿ ನಾನು ಲೆಟರ್ ಕೊಟ್ಟು ಪರ್ಮಿಷನ್ ತಗೊಂಡು ನನಗೆ ಅನ್ನ ಹಾಕಿದವರು, ನನ್ನ ಬೆಳೆಸಿದಂಥವ್ರನ್ನ ನೋಡಕ್ ಹೋಗ್ತಾ ಇದೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ ಏನಾದ್ರೂ ಕೊಟ್ಟಿದ್ರೆ, ಅದನ್ನ ಏನಾದ್ರೂ ಪೊಲೀಸರು ಸೈನ್ ಹಾಕಿದ್ರೆ, ಹಾಗಾದ್ರೆ ನಾವು ಒಪ್ಕೋಬೋದಾಗಿತ್ತು ಇದು ಪೊಲೀಸರು ತಪ್ಪು ಅಂತ ಹೇಳಿ. ಆ ರೀತಿ ಪ್ರಕರಣ ಎಲ್ಲೂ ನಡೆದಿಲ್ಲ. ವಿತೌಟ್ ಇನ್ಫಾರ್ಮಿಂಗ್ ದಿ ಐವೋ ಸಾಕ್ಷಿಯೇ ಜೈಲ್ ಒಳಗಡೆ ಹೋಗಿರುವಂತದ್ದು, ಇದು ಆಶ್ಚರ್ಯ ಪಡುವಂತ. ಬಟ್ ತನಿಖಾಧಿಕಾರಿಗಳು ಇನ್ನೆಲ್ಲ ಗಮನಿಸ್ತಿರ್ತಾರಲ್ವಾ ಲೋಹಿತ್ ಸರ್? ಅಂದ್ರೆ ಈಗ ಪ್ರಕರಣವನ್ನ ಟ್ರೇಸ್ ಮಾಡ್ತಿರುವ ತನಿಖಾಧಿಕಾರಿಗಳಿಗೆ ಗೊತ್ತಿರಲ್ವಾ ಚಿಕ್ಕಣ್ಣ ಅವರು ಕೂಡ ಇಲ್ಲಿ ಸಾಕ್ಷಿ ಇದ್ದಾರೆ, ಅವರು ಹೋಗಿ ಜೈಲಲ್ಲಿ ದರ್ಶನ ಭೇಟಿ ಮಾಡಿ ಬರ್ತಿದ್ದಾರೆ, ಇದು ಅವ್ರಿಗೆ ಗೊತ್ತಾಗ್ತಿರುತ್ತಲ್ವಾ? ನೋಟಿಸ್ ಕೊಡ್ತಾರಲ್ಲ ಮೇಡಮ್, ನೋಟಿಸ್ ಕೊಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ. ಅದಾದ ನಂತರವೇ, ಅಂದ್ರೆ ಕಂಪ್ಲೀಟ್ ಫಾಲೋ ಇರಲ್ಲ. ಆತ ಹೋದ್ಮೇಲೆ ಎಲ್ಲ ಕಡೆ ಗೊತ್ತಾದ ಮೇಲೆ ನೋಟಿಸ್ ಕೊಡ್ತಾರೆ, ನೀನ್ ಏನಕ್ಕೆ ಹೋಗಿದೆ ಅಂತ ಕೇಳಿರ್ತಾರೆ. ಆ ತನಿಖೆ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಪೊಲೀಸರು ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಕಾನೂನು ಆಧಾರ ಒಳಗೆ ಮಾಡ್ತಿದ್ದಾರೆ. ದಿಲೀಪ್ ಸರ್ ನೋಡಿ, ಈ ಅಪರಾಧಿನ ಒಬ್ಬ ಸಾಕ್ಷಿ ಜೈಲಲ್ಲಿ ಹೋಗಿ ಭೇಟಿ ಮಾಡ್ಕೊ ಬರೋದು ಅಂದ್ರೆ ಸಂಬಂಧಕ್ಕೋಸ್ಕರ, ಈ ಪ್ರಕರಣದಲ್ಲಿ ಸ್ಟಿಲ್ ಆರೋಪಿಗಳು, ಬಟ್ ಎನಿವೇ ಆರೋಪಿನ ನೋಡ್ಕೊ ಬರೋದು ಯಾವ ಕಾಯ್ದೆ ಪ್ರಕಾರ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ. ಒಬ್ಬ ಸಾಕ್ಷಿ ಆರೋಪಿಯನ್ನ ಜೈಲಿನಲ್ಲಿ ಕುಶಲೋಪರಿ ಭೇಟಿ ಮಾಡಿ ಬರೋದು ಯಾವ ಕಾಯ್ದೆ ಪ್ರಕಾರ ತಪ್ಪು ಅಂತ ಹೋಗ್ಬೋದು. ಯಾವಾಗ ಪೊಲೀಸರು ನೋಟಿಸ್ ಕೊಟ್ಟಿದ್ರು? ಮೀಡಿಯಾದಲ್ಲೆಲ್ಲ ಬಂದು ಹೈಪ್ ಆದಾಗ ನೋಟಿಸ್ ಕೊಟ್ರು, ಹೌದಾ? ಅಲ್ಲಿವರೆಗೂ ಏನಾರ ಪೊಲೀಸರು ಸುಮೋಟೋ ಆಕ್ಷನ್ ತಗೊಂಡಿದ್ರಾ? ಇಲ್ಲ. ಪಾಯಿಂಟ್ ನಂಬರ್ 2, ನೋಟಿಸ್ ಕೊಟ್ರಲ್ಲ, ಏನಾಯ್ತು? ಓನ್ಲಿ ದೇ ಸಾಟ್ ಫಾರ್ ದಿ ಎಕ್ಸ್ಪ್ಲನೇಷನ್, ದಟ್ಸ್ ಇಟ್. ಅದಕ್ಕೇನು ಸಪ್ರೇಟ್ ಕೇಸ್ ರಿಜಿಸ್ಟರ್ ಮಾಡಿದ್ರಾ? ಇಲ್ಲ. ಅದು ತಪ್ಪು ಅಂತ ಹೇಳಿದ್ರಾ? ಇಲ್ಲ. ಚಿಕ್ಕಣ್ಣ ಮೇಲೆ FIR ಹಾಕಿದ್ರಾ? ಇಲ್ಲ. ಒಂದು ಎನ್ಕ್ವೈರಿ ಮಾಡಿ ಕ್ಲೋಸ್ ಮಾಡಿ ಬಿಟ್ರು, ಅಷ್ಟೇ ವಿಚಾರ ಇಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು, ಒಬ್ಬ ಆರೋಪಿಯನ್ನು ಒಬ್ಬ ಸಾಕ್ಷಿ ಭೇಟಿ ಮಾಡೋದು ತಪ್ಪಿಲ್ಲ, ಅಂದರೆ ಅವರ ಉದ್ದೇಶ ಸರಿಯಾಗಿರ್ಬೇಕಂತ ಅಷ್ಟೇ.